ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೋಲಿ ಗೋಸ್ಟ್ ಎಲ್ಲಿ ಇಬ್ಬರು ಮೂಗರು ಕುಂತು ಧ್ಯಾನಿಸ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಅಂತ ಹೇಳಿದ್ರಿ. ಅದಕ್ಕಾಗಿ ಸ್ತೋತ್ರವಾಗಲಿ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರವಾಗಲಿ. ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ದೇವರು ಈ ಬೆಳಗ್ಗೆ ವಾಕ್ಯದಿಂದ ಈ ಮುಖಾಂತರ ವಾಕ್ಯವನ್ನು ಮಾತಾಡುತ್ತಾನೆ. ಹಲ್ಲೆಲೂಯಾ. ದೇವರು ಹೇಗೆ ಮಾತಾಡುತ್ತಾರೆ ನೋಡಿರಿ. ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿತೀನಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ಹೇಳುತ್ತಾ ಇದ್ದಾನೆ, ಸಹಾಯ ಮಾಡುತ್ತೇನೆಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿತೀನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮಗೆ ಸಹಾಯ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಆತ ನಿಮಗೆ ಕೈ ಹಿಡಿಯುತ್ತಾನೆ. ದೇವರು ಒಂದು ವೇಳೆ ಕೈ ಹಿಡಿದಿದ್ರೆ ಲೋಕದಲ್ಲಿರುವವನಕ್ಕಿಂತಲೂ ನಮ್ಮ ಹೃದಯದಲ್ಲಿರುವವನು ದೊಡ್ಡವನು. ಆತನು ನಮ್ಮನ್ನು ಕೈ ಹಿಡಿದು ನಡೆಸುವುದು ಆದರೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. ಹಲ್ಲೆಲೂಯಾ. ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ನಿಮ್ಮ ಅಗತ್ಯಗಳನ್ನು ಪೂರೈಸುವ ದೇವರಾಗಿರುವುದು ಕಾರಣಕ್ಕಾಗಿ ಯಾವ ಕೊರತೆ ಎಂಬುದೇ ಬರುವುದಿಲ್ಲ. ಹಲ್ಲೆಲೂಯಾ. ಈಗಿರ್ಬೋದು ಕೊರತೆ, ಆದರೆ ಈ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕು. ದೇವರನ್ನು ನಾವು ನೆನೆಸಬೇಕು. ಹಲ್ಲೆಲೂಯಾ. ಸಹಾಯ ಮಾಡುತ್ತೇನೆಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂದು ಹೇಳಿದಲ್ಲ ಸ್ವಾಮಿ. ನನ್ನ ಕೈ ಹಿಡಿದು ನಡೆಸು ಕರ್ತನೆ ಎಂದು ನಾವು ಹೇಳಬೇಕು. ಹಲ್ಲೆಲೂಯಾ. ನನ್ನ ಕೈ ಹಿಡಿದು ನಡೆಸು ಪರಿಶುದ್ಧಾತ್ಮನೇ ಎಂದು ನಾವು ಹೇಳಬೇಕು. ಆಗ ಯೇಸು ಕ್ರಿಸ್ತನು ಕೈ ಹಿಡಿದು ನಡೆಸುತ್ತಾನೆ. ಒಂದು ಎಕ್ಸಾಂಪಲ್, ಇವಾಗ ಪೇತ್ರ ಅಲ್ಲಿ ಏನು ಮಾಡಿದನು? ಸಮುದ್ರದ ಮೇಲೆ ಇಳಿದುಕೊಂಡಿದ್ದನು. ಸಮುದ್ರದ ಮೇಲೆ ಇಳಿದಿದಾಗ ಆ ಸಮುದ್ರದ ಮೇಲೆ ನೀನು ನಡೆದಿದ್ದರೆ ನಾನೂ ನಡಿಬೇಕು ಸ್ವಾಮಿ ಎಂದು ಕೇಳುವಾಗ ಆತನು ಬಾ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಬಾ ಎಂದು ಹೇಳುವಾಗ ಅವನು ತಕ್ಷಣವೇ ಆ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಸಮುದ್ರದ ಮೇಲೆ ನಡೆದುಕೊಂಡು ಬರುತ್ತಾ ಇರ್ತಾನೆ. ಸಮುದ್ರದ ಮೇಲೆ ನಡೆದುಕೊಂಡು ಬರುವಾಗ ಸ್ವಲ್ಪ ಬಿರುಗಾಳಿ ಬೀಸುತ್ತದೆ. ಆ ಬಿರುಗಾಳಿಗೆ ನೋಡಿದಾಗ ಅವನು ಮುಳುಗುತ್ತಾ ಇರ್ತಾನೆ. ಕೈ ಚಾಚಿ ಯಾರು ಹಿಡಿದ್ರು ಗೊತ್ತಾ? ಯೇಸು ಕ್ರಿಸ್ತನು ಕೈ ಚಾಚಿ ಆತನನ್ನು ಮತ್ತೆ ಮೇಲಕ್ಕೆ ಎತ್ತಿದನು. ಹಲ್ಲೆಲೂಯಾ. ಹಾಗೆ ನಿಮ್ಮನ್ನು ಸಹ ದೇವರ ಮೇಲಕ್ಕೆತ್ತುವ ದೇವರ ಮೇಲೆ ಭರವಸೆ ಇಡಬೇಕು. ದೇವರು ಹೊರತು ಬೇರೆ ಯಾರು ಸಹಾಯ ಮಾಡೋಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಮ್ಮ ಸಂಗಡಿದ್ದು ನಮ್ಮ ಕೈ ಹಿಡಿದು ನಮಗೆ ಮೇಲಕ್ಕೆ ತರುವಂಥ ದೇವರಾಗಿದ್ದಾನೆ. ಇವತ್ತು ನಾವು ಸಾಲದಲ್ಲಿ ಮುಳುಗಿರ್ಬೋದು ಅಥವಾ ಅನೇಕ ಸಮಸ್ಯೆಗಳಲ್ಲಿ ನಾವು ಮುಳುಗಿರ್ಬೋದು. ಆದರೆ ಇವೆಲ್ಲದರ ಮಧ್ಯದಲ್ಲಿ ನಾವು ಮೇಲೆ ಬರಬೇಕಾದ್ರೆ ಯಾವ ರೀತಿ ಅವತ್ತು ಶಿಷ್ಯನು ಕೂಗಿದನು ಅದೇ ಪ್ರಕಾರ ನೀನು ಸಹ ಯೇಸುವನ್ನು ಕೂಗಬೇಕು. ಯೇಸುವನ್ನು ಕೂಗುವಾಗ ಯೇಸು ಬಂದು ಬಲಪಡಿಸುತ್ತಾರೆ. ಯೇಸು ಬಂದು ಸಹಾಯ ಮಾಡುತ್ತಾರೆ. ಯೇಸು ಕ್ರಿಸ್ತನ ಬಂದು ಆ ಇಕ್ಕಟ್ಟಿನಿಂದ ಮೇಲಕ್ಕೆ ತರುತ್ತಾರೆ. ಹಲ್ಲೆಲೂಯಾ. ಆ ಸಮಸ್ಯೆಗಳಿಂದ ದೇವರು ಮೇಲಕ್ಕೆ ತರುವಂಥ ದೇವರಾಗಿರ್ತಾನೆ. ಆತನು ನಿನ್ನ ಕೈ ಹಿಡಿದಿದ್ದರೆ ಯಾವ ಸಮಸ್ಯೆ ನಿನ್ನನ್ನು ಮುಳುಗಿಸೋದಿಲ್ಲ, ಯಾವ ಪರಿಸ್ಥಿತಿ ನಿನ್ನನ್ನು ಮುಳುಗಿಸೋದಿಲ್ಲ. ಯೇಸು ಕೈ ಹಿಡಿಯುತ್ತೇನೆ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿತೀನಲ್ಲ ಎಂದು ಹೇಳುತ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಕೈ ಹಿಡಿದಿದಾಗ ಯಾವುದು ನಮ್ಮನ್ನು ಮುಳುಗಿಸೋದಕ್ಕಾಗೋದಿಲ್ಲ. ಯಾಕಂದರೆ ಈ ಸಮುದ್ರ ಸಹ ದೇವರು ರೆಡಿ ಮಾಡಿರುವುದು, ಭೂಮಿ ದೇವರು ರೆಡಿ ಮಾಡಿರುವುದು. ಹಲ್ಲೆಲೂಯಾ. ನಿನ್ನನ್ನು ಸಮಸ್ಯೆದೊಳಗೆ ಹಾಕಬೇಕೆಂದು ಆಲೋಚನೆ ಮಾಡುತ್ತಾನಲ್ಲ ಸೈತಾನು, ಆತನನ್ನು ಸಹ ಯೇಸುನೇ ರೆಡಿ ಮಾಡಿರೋದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಇವಾಗ ಒಂದು ಎಕ್ಸಾಂಪಲ್, ನಿಮ್ಮ ಮನೆ ಪಕ್ಕ ಆಗಲಿ, ನಿಮ್ಮ ನೆರೆಯವರು ನಿಮ್ಮನ್ನು ಕೆಟ್ಟದ್ದು ಮಾಡಬೇಕೆಂದು ನೋಡ್ತಾ ಇದ್ದಾರೆ ಅಂದರೆ ತಿಳ್ಕೊಳ್ಳಿ, ಅವರನ್ನು ಸಹ ಸೃಷ್ಟಿ ಮಾಡಿರೋದು ದೇವರೇ. ಅವರನ್ನು ಸಹ
ಸೃಷ್ಟಿ ಮಾಡಿರುವ ಕರ್ತನೆ. ಹಲ್ಲೆಲೂಯ. ಅವರ ಹೃದಯದಾಗ ಏನು ಯೋಚನೆ ಇದೆಯೋ ಅದನ್ನೆಲ್ಲ ಪರಿಶುದ್ಧ ಆತ್ಮನಿಗೆ ಗೊತ್ತಾಗುತ್ತದೆ. ಹಲ್ಲೆಲೂಯ. ಯಾವಾಗ ಪರಿಶುದ್ಧ ಆತ್ಮನಿಗೆ ಗೊತ್ತಾಗುತ್ತದೋ ಆಗ ಆ ಪರಿಶುದ್ಧ ಆತ್ಮ ಏನು ಮಾಡ್ತಾನೆ ಗೊತ್ತಾ, ನಿಮ್ಮನ್ನು ಕಾಪಾಡುತ್ತಾನೆ. ಆ ಸಂಶಯದೊಳಗೆ, ಆ ಪರಿಸ್ಥಿತಿ ಒಳಗೆ ನೀವು ಬೀಳದಂತೆ ದೇವದೂತನು ನಿಮ್ಮ ಸಂಗಡಿದ್ದು ನಿಮಗೆ ಕಾಪಾಡುತ್ತಾನೆ. ಹಲ್ಲೆಲೂಯ. ದೇವದೂತನು ಬಂದು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಕಾಪಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದಕ್ಕಾಗಿ ನಾವು ಯಾವಾಗಲೂ ಭರವಸೆ ಇಡಬೇಕು. ಯಾರ ಮೇಲೆ ಗೊತ್ತಾ? ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಭರವಸೆ ಇಡಬೇಕು. ನಾವು ನಜರೇತಿನ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡುವಾಗ ಯಾವ ಸಮುದ್ರ ಬಂದು ನಮ್ಮನ್ನು ಮುಳುಗಿಸೋಕ್ಕಾಗಲ್ಲ, ಯಾವ ಬಿರುಗಾಳಿ ಬಂದು ನಮ್ಮನ್ನು ಮುಳುಗಿಸೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಭರವಸೆ ಇಟ್ಟು ಆತನ ಒಬ್ಬನನ್ನೇ ನಾವು ಹೃದಯದಲ್ಲಿ ಇಟ್ಟುಕೊಂಡು ನಾವು ಮುಂದೆ ಸಾಗಬೇಕು. ಯಾಕಂದರೆ ದೇವರು ಹೇಳ್ತಾ ಇದ್ದಾನೆ, ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ಎಂಬುದಾಗಿ ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಬರೆಯಲ್ಪಟ್ಟಿದೆ ಅಂದರೆ ದೇವರು ವಾಗ್ದಾನ ಮಾಡಿದ್ದಾನೆ ನಿನಗೆ. ದೇವರು ನಿನಗೇನು ವಾಗ್ದಾನ ಮಾಡಿದ್ದಾನೆ ಗೊತ್ತಾ? ಮೋಸೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೋ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ನೀನು ಹೋಗುವಾಗ ಎಲ್ಲೆಲ್ಲ ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ಕಾಯುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಾನು ನಿನ್ನನ್ನು ಹೆಚ್ಚಿಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಲೋಕದಲ್ಲಿ ಬರುವಂಥ ಬಿರುಗಾಳಿಗೆ ನೋಡಬೇಡ, ಲೋಕದಲ್ಲಿ ನಿನ್ನನ್ನು ಕೆಡುಕು ಮಾಡುವಂಥ ಜನಗಳನ್ನು ನೋಡಬೇಡ. ಹಲ್ಲೆಲೂಯ. ಯೇಸು ನಿನ್ನ ಪರವಾಗಿ ಇದ್ದು ನಿನಗೋಸ್ಕರ ಯುದ್ಧ ಮಾಡುತ್ತಾರೆ, ನಿನಗೋಸ್ಕರ ಹೋರಾಡುತ್ತಾರೆ. ಪ್ರತಿ ನಿಮಿಷ ಪ್ರತಿ ಕ್ಷಣ ಯೇಸು ಕ್ರಿಸ್ತನು ನಿನಗೋಸ್ಕರ ಯುದ್ಧ ಮಾಡುತ್ತಾರೆ. ಹಲ್ಲೆಲೂಯ. ನೀನು ಒಂಟಿಗನಲ್ಲ, ಕರ್ತನು ನಿನ್ನ ಸಂಗಡಿದ್ದಾನೆ. ಕರ್ತನು ನಿನ್ನ ಸಂಗಡ ಇರುವಾಗ ನಿನ್ನನ್ನು ಯಾವ ವ್ಯಕ್ತಿ ಬಂದು ಕೇಡು ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಪರಲೋಕದಲ್ಲಿ ಸಾವಿರಾರು ದೂತಗಳಿದ್ದಾರೆ, ಅವರು ನಿನ್ನನ್ನು ರಕ್ಷಿಸುತ್ತಾರೆ. ನಿನ್ನ ಕಾಲು ಕಲ್ಲಿಗೆ ತಗಾಲದೆ ದೂತರು ಕೈಗಳಲ್ಲಿ ಎತ್ತುಕೊಳ್ಳುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಆ ವಾಕ್ಯ ನಿನಗೆ ಸಹಾಯ ಮಾಡುತ್ತದೆ. ಹಲ್ಲೆಲೂಯ. ವಾಕ್ಯ ಜೀವವಾಗಿದೆ. ಪ್ರೈಸ್ ದಿ ಲಾರ್ಡ್. ವಾಕ್ಯವೇ ದೇವರಾಗಿದೆ. ಹಲ್ಲೆಲೂಯ. ಆ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ನೀನು ಆ ದೇವರ ಮೇಲೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀನು ಭರವಸೆ ಇಡುವುದಾದರೆ ದೇವರು ನಿನಗೆ ಬರುವಂಥ ಎಲ್ಲ ಇಕ್ಕಟ್ಟದಿಂದ ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯ. ಎಲ್ಲ ಬಂಧನಗಳಿಂದ ನಜರೇತಿನ ಯೇಸುವಿನ ನಾಮದಲ್ಲಿ ಆತನು ಬಿಡಿಸುತ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಸತ್ತಿರುವುದು ನನ್ನ ಪಾಪಕ್ಕಾಗಿ, ನಿನ್ನ ಪಾಪಕ್ಕಾಗಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಯಾವ ದೋಷ ಮಾಡಲಿಲ್ಲ, ಯಾವ ತಪ್ಪು ಮಾಡಲಿಲ್ಲ. ಆತನು ಸತ್ತಿರುವುದು, ಆತನು ಮೌನವಾಗಿ ಕೂತಿರುವುದು ಅದು ನಮಗೋಸ್ಕರವೇ. ಹಲ್ಲೆಲೂಯ. ಅದನ್ನು ನಂಬಿ ಪ್ರಾರ್ಥನೆ ಮಾಡು, ದೇವರು ನಿನ್ನನ್ನು ಸಹಾಯ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತ ನಿನಗೆ ಹೇರಳವಾಗಿ ಆಶೀರ್ವಾದ ಮಾಡಲೆಂದು ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಭಯಪಡಬೇಡಿರಿ.